ಕ್ಯೂಬ್ನಿಂದ ತ್ವಚೆಯ ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಐಸ್ ಕ್ಯೂಬ್ಗಳಿಂದ ಸೌಂದರ್ಯ ವೃದ್ಧಿಯಾಗುತ್ತದೆ, ತ್ವಚೆಯು ಕಾಂತಿಯುಕ್ತವಾಗುತ್ತದೆ ಹಾಗೂ ನಯವಾಗಿ ತಂಪಾಗಿರುತ್ತದೆ. ಐಸ್ ಕ್ಯೂಬ್ಗಳು ನೇರವಾಗಿ ಬಳಕೆ ಮಾಡುವುದರಿಂದ ಮುಖದ ಚರ್ಮ ಒಡೆಯುವ ಸಾಧ್ಯತೆಗಳಿರುತ್ತದೆ. ನೇರವಾಗಿ ಮುಖಕ್ಕೆ ಹಚ್ಚಬಾರದು. ಬಿಳಿ ಹಾಗೂ ಸ್ವಚ್ಛವಾದ ಬಟ್ಟೆಯಲ್ಲಿ ಹಾಕಿಕೊಂಡು ನಯವಾಗಿ ಮುಖಕ್ಕೆ ಮಸಾಜ್ ಮಾಡಿಕೊಳ್ಳಬೇಕು. ಬೇಸಿಗೆಯಲ್ಲಿ ಫೌಂಡೇಶನ್ ಬಳಕೆ ಮಾಡುವ ಮುನ್ನ ಶುದ್ಧ ಹಾಗೂ ಕಾಟನ್ ಬಟ್ಟೆಯ ಮೇಲೆ ಐಸ್ ಕ್ಯೂಬ್ಗಳನ್ನು ಹಾಕಿ ಮಸಾಜ್ ಮಾಡಿಕೊಂಡು ನಂತರ ಫೌಂಡೇಶನ್ ಹಚ್ಚಿಕೊಳ್ಳಬೇಕು. ಇದರಿಂದ ಚರ್ಮದ ಮೇಲಿನ ರಂಧ್ರಗಳು ಮುಚ್ಚಿಕೊಳ್ಳಲು ಸಹಾಯವಾಗುತ್ತದೆ. ಮೊಡವೆ ಸಮಸ್ಯೆ ಎದುರಿಸುತ್ತಿರುವವರು ಐಸ್ ಕ್ಯೂಬ್ ಬಳಕೆ ಮಾಡುವುದರಿಂದ ಸಮಸ್ಯೆ ನಿವಾರಣೆಯಾಗುತ್ತದೆ. ಗುಳ್ಳೆಗಳು ಒಡೆದು ಕೆಂಪಾಗಿ ಕಾಣಲು ಆರಂಭಿಸಿದರೆ ಅವುಗಳು ಮಾಯವಾಗುತ್ತವೆ. ಶುದ್ಧವಾದ ಬಟ್ಟೆಯ ಮೇಲೆ ಐಸ್ ಕ್ಯೂಬ್ಗಳನ್ನು ಹಾಕಿ ಕಣ್ಣಿನ ಮೇಲೆ ಕೆಲ ಸೆಕೆಂಡ್ಗಳ ಕಾಲ ಮಸಾಜ್ ಮಾಡುವುದರಿಂದ ಊದಿದ ಕಣ್ಣುಗಳು ಸಾಮಾನ್ಯ ಸ್ಥಿತಿಗೆ ಬರುತ್ತವೆ. ಕಣ್ಣುಗಳ ಸುತ್ತಲಿನ ಚರ್ಮ ಸೂಕ್ಷ್ಮವಾಗಿರುವ ಕಾರಣ ವ್ಯಾಕ್ಸ್ ಮಾಡಿಸಿದಾಗ ಅಥವಾ ಐಬ್ರೋ ಮಾಡಿಸಿದ ಕೆಲ ನಿಮಿಷಗಳ ಕಾಲ ಸುದೀರ್ಘವಾಗಿ ಐಸ್ ಕ್ಯೂಬ್ಗಳಿಂದ ಮಸಾಜ್ ಮಾಡಬೇಕು. ದಿನನಿತ್ಯ 2 ಬಾರಿ 20 ನಿಮಿಷಗಳ ಕಾಲ ಐಸ್ ಕ್ಯೂಬ್ಗಳಿಂದ ಮುಖವನ್ನು ಮಸಾಜ್ ಮಾಡಿ ತೊಳೆದುಕೊಂಡರೆ ಮುಖ ಹೊಳೆಯುತ್ತದೆ. ಒಣಗಿದ ಚರ್ಮ ಹೊಂದಿದ್ದವರು 2-3 ಬಾದಾಮಿಗಳನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಐಸ್ ಕ್ಯೂಬ್ಗಳನ್ನಾಗಿ ತಯಾರಿಸಿಕೊಂಡು ಮುಖಕ್ಕೆ ಮಸಾಜ್ ಮಾಡಿದರೆ ಚರ್ಮದ ಆರೋಗ್ಯ ಹೆಚ್ಚುತ್ತದೆ. ಎಣ್ಣೆಯ ತ್ವಚೆ ಹೊಂದಿದ್ದವರು ಐಸ್ ಕ್ಯೂಬ್ ಮಾಡಿಕೊಳ್ಳುವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿ ಐಸ್ ಕ್ಯೂಬ್ಗಳನ್ನು ಮಸಾಜ್ ಮಾಡಿ ಉತ್ತಮವಾಗಿರುತ್ತದೆ. ತೋಳುಗಳಲ್ಲಿ ಹೆಚ್ಚು ಬೆವರುವವರು ಕೂಡ ನಿಂಬೆಹಣ್ಣಿನ ಐಸ್ ಕ್ಯೂಬ್ ಬಳಕೆ ಮಾಡುವುದರಿಂದ ಬೆವರು ಕಡಿಮೆಯಾಗುತ್ತದೆ. ಚರ್ಮ ಸೂರ್ಯನ ಕಾಂತಿಗೆ ಸುಟ್ಟು ಹೋಗಿದ್ದರೆ ಅಥವಾ ಒಡೆದಿದ್ದರೆ ಅಲೋವೆರಾ ರಸವನ್ನು ಐಸ್ ಕ್ಯೂಬ್ಗಳನ್ನಾಗಿ ಮಾಡಿಕೊಂಡು ಚರ್ಮಕ್ಕೆ ಮಸಾಜ್ ಮಾಡಿಕೊಳ್ಳಬಹುದು. ಅಲೋವೆರಾ ರಸದ ಐಸ್ ಕ್ಯೂಬ್ ತೆಗೆದುಕೊಂಡು ಮೊಳಕೈ ಕುತ್ತಿಗೆ ಭಾಗದಲ್ಲಿ 15-20 ನಿಮಿಷಗಳ ಕಾಲ ಮಸಾಜ್ ಮಾಡುವುದರಿಂದ ಕಪ್ಪು ಚರ್ಮ ಸಮಸ್ಯೆ ನಿವಾರಣೆಯಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಚಾನಲಲ್ಲಿ ಇನ್ನಿತರ ವಿಡಿಯೋಗಳಿವೆ, ಅವನ್ನು ಕೂಡ ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.